ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನ್ನಲ್ಲೇ ಕರ್ನಾಟಕ ಕಂದಾಯ ಇಲಾಖೆಯಿಂದ ಅಧಿಸೂಚಿಸಲಾದ 1,000 ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಮಾರ್ಚ್ ತಿಂಗಳಲ್ಲೇ ನೋಟಿಫಿಕೇಷನನ್ನು ಜಾರಿ ಮಾಡಲಾಗಿತ್ತು. ಬಟ್ ಕೆಲವೊಂದು ಕಾರಣಗಳಿಂದಾಗಿ ಏನಾಗಿತ್ತಪ್ಪ, ಈ ಒಂದು ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕೆ ಇದನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು. ಸೊ ಇದೀಗ ದಿನಾಂಕ 5ನೇ ಏಪ್ರಿಲ್ 4ರಿಂದ ಈ ಒಂದು ಅರ್ಜಿಯನ್ನು ತುಂಬಲಿಕ್ಕೆ ನಿಮಗೆ ಲಿಂಕ್ ಆ್ಯಕ್ಟಿವ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಮೇನಾಗಿ ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ, ಈ ಒಂದು ಅರ್ಜಿಯನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ ನೋಡಿರಿ, ಮೊದಲಿಗೆ ನೀವೇನು ಮಾಡಬೇಕು, ಈ ಒಂದು ಸೈಟ್ಗೆ ಬರಬೇಕು. ಓಕೆನಾ? KRNEMAKA.KR.NICIN. ಓಕೆನಾ? ಈ ಒಂದು ಸೈಟ್ಗೆ ಬಂದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು ಲಿಂಕ್. 1 ಮಿನಿಟ್. ಓಕೆ, ಈ ಒಂದು ಲಿಂಕ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಇಲ್ಲಿ ಈ ಒಂದು ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನೀವು ಇಲ್ಲಿ ಮೊದಲು ಕ್ಲಿಕ್ ಮಾಡಬೇಕು. ಆಮೇಲೆ ಏನು ಅಪ್ಲೋಡ್ ಯುವರ್ ಫೋಟೋ, ಫೀ ಪೇಮೆಂಟ್. ಓಕೆನಾ? ಫಸ್ಟ್ ಸ್ಟೆಪ್ ಇದು ಇಂಪಾರ್ಟೆಂಟ್. ಇಲ್ಲಿ ಕ್ಲಿಕ್ ಮಾಡಿ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಈಗ ತುಂಬ ಅಭ್ಯರ್ಥಿಗಳು ಏನಪ್ಪ, ಎಲ್ಲರ ಹತ್ರ ಒಂದು ಪರ್ಸ್ನಲ್ ಕಂಪ್ಯೂಟರ್ ಇರಲ್ಲ, ಲ್ಯಾಪ್ಟಾಪ್ ಇರಲ್ಲ. ಸೊ ಈ ಅರ್ಜಿಯನ್ನು ಕೂಡ ನೀವು ಮೊಬೈಲಲ್ಲೇ ತುಂಬೋದು. ಜಸ್ಟ್ ಏನಿಲ್ಲ, ಇಲ್ಲಿ ಈ ಒಂದು ಮೆನ್ಯುವಲ್ಲಿ ಹೋಗಿ ಈ ಒಂದು ಡೆಸ್ಕ್ಟಾಪ್ ಸೈಟ್ ಏನಿರುತ್ತಲ್ಲ ಇದನ್ನು ಆ್ಯಕ್ಟಿವ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ತುಂಬೋದು. ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ. ಇದು ನೋಟಿಫಿಕೇಷನ್ ನಂಬರ್ ಆಲ್ರೆಡಿ ಯಾವಾಗ ಫೆಬ್ರವರಿಯಲ್ಲೇ ಆಗಿದೆ. ಓಕೆನಾ? ಫೆಬ್ರವರಿ 2. ಸೊ ಈಗ ಇಲ್ಲಿ ಯಾವ ಥರ ಇದು ಅರ್ಜಿ ತುಂಬಬೇಕು, ಯಾವ ಥರ ಏನೇನು ನಿಮ್ಮ ಒಂದು ಇನ್ಫಾರ್ಮೇಷನನ್ನು ಫಿಲಪ್ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ಸೆಲೆಕ್ಟ್ ಯುವರ್ ಪೋಸ್ಟ್ ಇದೆ. ಸೆಲೆಕ್ಟ್ ಯುವರ್ ಪೋಸ್ಟ್ ಅಂದರೆ ಏನು? ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಸೊ ಇದನ್ನು ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಪ್ಲೈಯಿಂಗ್ ಫಾರ್. ಇಲ್ಲಿ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಿ ಆ ಜಿಲ್ಲೆಯನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಓಕೆನಾ? ಅಂದರೆ ಒಂದು ಹುದ್ದೆಗನುಸಾರವಾಗಿ ಅಥವಾ ಕೆಲವೊಂದು ಜನ ಏನಿರ್ತಾರೆ, ಈಗ ಬೆಂಗಳೂರು ಜನ ಇರ್ತಾರೆ, ಬೆಂಗಳೂರಲ್ಲಿ ಬೆಂಗಳೂರು ರೂರಲ್ ಬೇಕು, ಅಥವಾ ವಿಜಯಪುರ ರೂರಲು, ಬೆಳಗಾವಿ. ಓಕೆನಾ? ಅಥವಾ ಧಾರವಾಡ, ಹುಬ್ಬಳ್ಳಿ. ನಿಮಗೆ ಯಾವ ಒಂದು ಜಿಲ್ಲೆಗೆ ಸಲ್ಲಿಸ್ಬೇಕು ಅನ್ನಿಸ್ತೈತಿಲ್ಲ ಆ ಒಂದು ಜಿಲ್ಲೆಯನ್ನು ನೀವು ಚೂಸ್ ಮಾಡ್ಬೋದು. ಈಗ ಬೆಳಗಾವಿ ಇದೆ, ಬಳ್ಳಾರಿ ಇದೆ, ವಿಜಯಪುರ ಇದೆ. ಓಕೆನಾ? ಡಿಪೆಂಡ್ ಅಪಾನ್ ಯುವರ್ ಚಾಯ್ಸ್, ಯು ಕ್ಯಾನ್ ಚೂಸ್. ಓಕೆನಾ? ನೆಕ್ಸ್ಟ್ ಅಪ್ಲಿಕೆಂಟ್ ನೇಮ್ ನಿಮ್ಮದು ಆ್ಯಸ್ ಪರ್ ದ SSLC ಫಿಲಪ್ ಮಾಡಬೇಕು. ತಾಯಿ ಹೆಸರು, ತಂದೆ ಹೆಸರು, ಜೆಂಡರ್, ರಿಸರ್ವೇಷನ್, ನಿಮ್ಮದು ರಿಸರ್ವೇಷನ್ ಯಾವುದಿರುತ್ತೆ ಅದು. ಆಮೇಲೆ ಡೇಟ್ ಆಫ್ ಬರ್ತ್, ನಿಮ್ಮದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಡೇಟ್, ಮಂತ್, ಇಯರನ್ನು ಚೂಸ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೇಳಿದ್ದಾರೆ. ನಿಮ್ಮ ಅಡ್ರೆಸ್ ಫಿಲಪ್ ಮಾಡಬೇಕು. ತಾಲೂಕು ನೇಮು, ಡಿಸ್ಟಿಕ್ಕು, ಇದು ಸ್ಟೇಟು, ಪಿನ್ ಕೋಡು ಇದನ್ನು ಚಾಯ್ಸ್ ಮಾಡಬೇಕು. ನೆಕ್ಸ್ಟ್ ಇಫ್ ಸಪೋಸ್ ವೆದರ್ ದ ಅಡ್ರೆಸ್ ಆರ್ ಕಮ್ಯುನಿಕೇಷನ್ ಅಡ್ರೆಸ್ ಈಸ್ ಸೇಮ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೆ ಈ ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಫಿಲ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ಇಲ್ಲ ನಿಮ್ಮದು ಈಗ ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದೆ ಮತ್ತು ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಬೋದು. ಓಕೆನಾ? ಈಗ ನೋಡಿ, ಈಗ ಏನಾಗಿದೆ ಇಲ್ಲಿ
ವೆದರ್ ದ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಮ್ಯುನಿಕೇಷನ್ ಅಡ್ರೆಸ್ ಇಸ್ ಸೇಮ್ ಆರ್ ನಾಟ್. ಎಸ್ ಇದ್ದರೆ ಸೇಮ್ ಆದ ಹೋಗುತ್ತೆ, ಇಲ್ಲ ಅಂದ್ರೆ ನೋ ಅಂತ ಅಂದು ನೀವು ಮತ್ತೆ ನಿಮ್ಮದು ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಡೀಟೇಲ್ಸನ್ನು ಫಿಲಪ್ ಮಾಡಬೇಕು. ಆಮೇಲೆ ನಿಮ್ಮದು ಮೊಬೈಲ್ ನಂಬರ್ ಕೇಳುತ್ತಾ, ಇಮೇಲ್ ಐ ಡಿ ಕೇಳುತ್ತಾ. ನೆಕ್ಸ್ಟ್ ಆರ್ ಯು ಮ್ಯಾರಿಡ್ ಇದ್ದರೆ ಎಸ್ ಆರ್ ನೋ. ನೆಕ್ಸ್ಟ್ ಇವೆಲ್ಲ ಎಸ್ ಆರ್ ನೋ ಟೈಪ್ ಕ್ವಶನ್ ಅದಾವು. ಇಲ್ಲಿ ಏನಿರ್ತಾವೆ, ಆರ್ ಯು ಕ್ಲೇಮಿಂಗ್ ರಿಸರ್ವೇಷನ್, ಇದು ಇಂಪಾರ್ಟೆಂಟು. ಇಲ್ಲಿ ನೀವು ಏನೇನು ಎಲ್ಲಕ್ಕೂ ಎಸ್ ಎಸ್ ಏನು ಹಾಕ್ತಿರಲ್ಲ ಅದಕ್ಕೆ ಒಂದು ಡಾಕ್ಯುಮೆಂಟ್ ಪ್ರೂಫ್ ಬೇಕು, ಓಕೆನಾ. ಇಲ್ಲಿ ರೂರಲ್ ಅಪ್ಲಿಕೆಂಟ್ ಇದ್ದರೆ ಎಸ್ ಮಾಡಬೇಕು, ಇಲ್ಲಾಂದರೆ ನೋ. ಕನ್ನಡ ಮೀಡಿಯಮ್ ಇದ್ದರೆ ಎಸ್, ಇಲ್ಲಾಂದ್ರೆ ನೋ. ನೆಕ್ಸ್ಟ್ ಯೋಜನಾ ನಿರಾಶ್ರಿತ ಅಭ್ಯರ್ಥಿ, ಆಮೇಲೆ ಅಂಗವಿಕಲ ಅಭ್ಯರ್ಥಿ, ಮಾಜಿ ಸೈನಿಕ. ಆರ್ ಯು ಕ್ಲೇಮಿಂಗ್ KKR ರಿಸರ್ವೇಷನ್, KKR ಅಂದ್ರೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್, ಓಕೆನಾ. ಆಮೇಲೆ ಆರ್ ಯು ಕ್ಲೇಮಿಂಗ್ ಏಜ್ ರಿಲ್ಯಾಕ್ಸೇಷನ್, ಒಂದು ವಯೋಮಿತಿ ಸಡಿಲಿಕೆಯನ್ನು ನೀವು ಕೋರಿರುತ್ತಾರೆ, ಓಕೆನಾ. ನೀವು ವಯೋಮಿತಿ ನಿಮಗೆ ಒಂದು ಕ್ಲೇಮ್ ಮಾಡೋರಿದ್ದರೆ ಅಂದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲಾಂದ್ರೆ ನೋ ಅಂತ. ಆಮೇಲೆ ನಿಮ್ಮದು 10th SSLC ಏನಾದರೂ ನಿಮ್ಮದು 10th ಸ್ಟ್ಯಾಂಡರ್ಡು, SSLC, CBSE, ICSE ಯಾವುದೇ ಒಂದು ನಿಮ್ಮದು ಯಾವ ಮುಗಿಸಿರಲಿ ಅದು ಒಟ್ಟು 10th ಇಲ್ಲಿ ಡೀಟೇಲ್ಸ್ ಆ ಒಂದು ನಂಬರನ್ನು ಫಿಲಪ್ ಮಾಡಬೇಕು. ನೆಕ್ಸ್ಟ್ ಯುವರ್ ಕ್ವಾಲಿಫಿಕೇಷನ್, ಸೆಕೆಂಡ್ PUC ಆರ್ ಇಕ್ವಿವೆಲೆಂಟ್, ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ SSLC ಆರ್ ಹೈಯರ್ ಲೆವೆಲ್ಲ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು, ಅದು ಸೇಮ್ ತೊಗೋಬೇಕು. ಆಮೇಲೆ ನಿಮ್ಮದು PUC ಪರ್ಸೆಂಟೇಜಲ್ಲಿದ್ದರೆ ನಿಮ್ಮದು ಮಾರ್ಕ್ಸು ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೋಬೇಕು. CGPA ಇದ್ದರೆ ಅದು ಡಿಫ್ರೆಂಟ್ ಬರುತ್ತೆ, ಡೈರೆಕ್ಟ್ ನೀವು ಇಲ್ಲಿ CGPA ಹಾಕ್ಬೋದು, ಓಕೆನಾ. ಇಲ್ಲಾಂದ್ರೆ ಮಾರ್ಕ್ಸ್ ಇದ್ದರೆ ಪರ್ಸೆಂಟೇಜ್ ಅಂತ ಇದು ಮಾಡಬೇಕು. ನೆಕ್ಸ್ಟು ಪ್ರಮಾಣ ಪತ್ರ ಪಡೆದ ಮಂಡಳಿ ಅಥವಾ ಸಂಸ್ಥೆಯ ಹೆಸರು, ಸರ್ಟಿಫಿಕೇಟ್ ಆಪ್ಟೆಂಡ್ ಫ್ರಮ್ ದ ಬೋರ್ಡ್. ಅಂದರೆ ಈಗ ನೀವು 12th ಯಾವ ಒಂದು ಬೋರ್ಡಿಂದ ಯಾವ ಒಂದು ಮಂಡಳಿಯಿಂದ ಪಾಸ್ ಆಗಿರ್ತೀರಿ ಅದನ್ನು ಇಲ್ಲಿ ನೀವು ನಮೂದಿಸಬೇಕು. ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಎಂಪ್ಲಾಯಿ, ಅಂದ್ರೆ ಒಂದು ಸರ್ವೆಂಟ್ ಇದ್ದರೆ ಎಸ್ಸು, ಇಲ್ಲಾಂದ್ರೆ ನೋ. ಈಗ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳತ್ತಿಲ್ಲಿ, ಓಕೆನಾ. ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್, ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್ ಇದು ಮಾಡಿ. ಆಮೇಲೆ ಟೆಸ್ಟ್ ಸೆಂಟರನ್ನು ಚೂಸ್ ಮಾಡ್ಕೋಬೇಕು. ನೀವು ಟೆಸ್ಟ್ ಸೆಂಟರ್ ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೋಬೋದು, ಓಕೆನಾ, ಯಾಸ್ ಯುವರ್ ವಿಶ್. ಆಮೇಲೆ ಐ ಡಿಕ್ಲೇರ್ ಅಂತ ಮಾಡಿ ಪ್ರಿವ್ಯೂ ಕೊಟ್ಟರು ಅಂದ್ರೆ ನಿಮ್ಗೇನಾಗುತ್ತೆ, ನಿಮ್ಮದೊಂದು ಪ್ರಿವ್ಯೂ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇದು ಮಾಡೋದ್ರಿಂದ ಸಬ್ಮಿಟ್ ಅಂತ ಆಗುತ್ತೆ. ನೆಕ್ಸ್ಟ್ ಒಂದು ಪ್ರೊಸೆಸ್ ಏನು ಹೋಗುತ್ತಪ್ಪ, ಏನು ಫೀ ಪೇಮೆಂಟಿಗೆ ಹೋಗುತ್ತೆ. ಇಲ್ಲಿ ನೋಡಿ ಈಗೆಲ್ಲ ಇದು ಫಿಲಪ್ ಮಾಡೋಣ. ನೆಕ್ಸ್ಟ್ ಇದಾದಮೇಲೆ ನೀವು ಸಬ್ಮಿಟ್ ಅಂತ ಅಥವಾ ಪ್ರಿವ್ಯೂ ಅಂತ ಕೊಟ್ಟ ಮೇಲೆ ನಿಮಗೇನು ಬಂದಿರ್ತಾ ಆ ಒಂದು ಎಡಿಟ್ ಆಪ್ಷನ್ ಬರುತ್ತೆ. ನಿಮಗೇನಾದರೂ ಎಡಿಟ್ ಮಾಡೋರಿದ್ದರೆ ಎಡಿಟ್ ಅಂತಲೂ ನೀವು ಎಡಿಟ್ ಮಾಡ್ಬೋದು, ಇಲ್ಲಾಂದರೆ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರದ ಒಂದು ನಿಮಗೆ ಆಪ್ಷನ್ ಬರುತ್ತೆ. ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ID ಈಸ್ ದಿಸ್ ಪ್ಲೀಸ್ ನೋಟ್ ಡೌನ್ ಯುವರ್ ದಿಸ್ ID ನಂಬರ್ ಫಾರ್ ಫ್ಯೂಚರ್ ಪರ್ಪಸ್, ಓಕೆನಾ. ನೆಕ್ಸ್ಟು ನೀವು ಪ್ರಿವ್ಯೂ ಅಂತ ಕೊಟ್ಟ ಮೇಲೆ ನಿಮಗೆ ಎಡಿಟ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ. ನಿಮಗೆ ಏನಾದರೂ ಚೇಂಜಸ್ ಮಾಡೋರಿದ್ದರೆ ಎಡಿಟ್ ಮಾಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಪ್ರೊಸೀಡ್ ಮಾಡಬೇಕು. ಆಮೇಲೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ID ಈಸ್ ಒಂದು ನಿಮ್ಮ ಅಪ್ಲಿಕೇಶನ್ ID ಬರುತ್ತೆ, ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು, ಓಕೆನಾ. ನೆಕ್ಸ್ಟ್ ಇಲ್ಲಿ ಹೋಮ್ ಅಂತ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು, ಜಸ್ಟ್ ಕ್ಲಿಕ್ ಇಟ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮರಳಿ ಹೋಮ್ ಪೇಜಿಗೆ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕು, ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇದ್ರ ಮೇಲೆ
ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್ ಹಿಯರ್. ನೀವು ಅದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಥೆಂಟಿಕೇಷನ್ ನಿಮ್ಮದು ಅಪ್ಲಿಕೇಶನ್ ಐ ಡಿ ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ಡೇಟ್ ಆಫ್ ಬರ್ತನ ಒಂದು ಎಂಟ್ರಿ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಐ ಡಿ ಒಂದು ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗುತ್ತೆ. ಆಮೇಲೆ ನಿಮಗೆ ಆ ಒಂದು ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಅಪ್ಲಿಕೇಶನ್ ಐ ಡಿ ಎಂಟ್ರಿ ಮಾಡಿ ನಿಮ್ಮದು ಮರಳಿ ಹೋಮ್ ಪೇಜ್ ಮೇಲೆ ಬಂದಾಗ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದ್ರೆ, ಈಗ ಫಸ್ಟ್ ಸ್ಟೆಪ್ಪು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರಿ. ನೆಕ್ಸ್ಟ್ ಏನು, ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಓಕೆನಾ. ಸೊ ನೀವು ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್ ಹಿಯರ್. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಇದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಐ ಡಿ ಎಂಟ್ರಿ ಮಾಡಿ ನೆಕ್ಸ್ಟು ಒಂದು ಐ ಡಿ ನಂಬರ್ ಮತ್ತು ಆ ಒಂದು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಟ್ಟಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಫೋಟೋ, ಆ ಫೋಟೋ ಎಷ್ಟಿರ್ಬೇಕಪ್ಪ, ಮ್ಯಾಕ್ಸಿಮಮ್ 100 KB ಮತ್ತು ಅದರದ್ದು ಡೈಮೆನ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಮತ್ತು ಅದೇ ರೀತಿ ಅಪ್ಲೋಡ್ ಸಿಗ್ನೇಚರ್ ಅದು ಕೂಡ ಮ್ಯಾಕ್ಸಿಮಮ್ 100 KB, ಅಂದರೆ 100 KBಗಿಂತ ಕಡಿಮೆ ಇರಬೇಕು. ಓಕೆನಾ. ಲೆಸ್ ದ್ಯಾನ್ 100 KB. ಸೊ ನೀವು ಇಲ್ಲಿ ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಒಂದು ಫೈಲ್ ನೀವು ಮೊಬೈಲಲ್ಲಿ ತುಂಬ್ತಾ ಇದ್ದರೆ ಮೊಬೈಲಲ್ಲಿ ಎಲ್ಲಿ ಒಂದು ನಿಮ್ಮ ಫೋಟೋಸ್ ಮತ್ತು ಸಿಗ್ನೇಚರ್ ಏನು ಸೇವ್ ಮಾಡಿಟ್ಟಿರ್ತಿರಲ್ಲ ಆ ಒಂದು ಫೋಟೋಸನ್ನು ತೊಗೊಂಡು ನೀವು ಇಲ್ಲಿ ಫೋಟೋ ಅಪ್ಲೋಡ್ ಅಂತ ಕೊಡಬೇಕು. ಆಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಫೋಟೋ ಡಿಸ್ಪ್ಲೇ ಆಗುತ್ತಾ. ಅದೇ ರೀತಿ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿ ಸೇವ್ ಅಂತ ಕೊಡಬೇಕು. ಓಕೆನಾ. ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತಾ. ಓಕೆನಾ. ದೆನ್ ಓಕೆ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಆ ಓಕೆ ಅಂತ ಏನು ಕ್ಲಿಕ್ ಮಾಡಿರ್ತಿರಲ್ಲ ಮತ್ತೆ ಹೋಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಹೋಮ್ ಪೇಜಿಗೆ ನೀವು ರಿಟರ್ನ್ ಆಗ್ತೀರಿ. ನೆಕ್ಸ್ಟ್ ಈಗ ಇದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ಆಯಿತು. ನೆಕ್ಸ್ಟು ಥರ್ಡ್ ಸ್ಟೇಜ್ ಅಥವಾ ಥರ್ಡ್ ಸ್ಟೆಪ್ ಏನಪ್ಪ ಅಂದ್ರೆ ಫೀ ಪೇಮೆಂಟು. ಓಕೆನಾ. ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೂಡ ನಿಮ್ಮದು ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟಮೇಲೆ ನೋಡ್ರಿ ಇಲ್ಲಿ 750 rupees ಫೀ ಇದೆ. ಓಕೆನಾ. ಸೊ ಈ 750 ಪೇಯನ್ನು ನೀವು ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI, QR ಕೋಡ್ ಯಾವ ಒಂದು ಆಪ್ಷನ್ ಮುಖಾಂತರ ಕೂಡ ನೀವು ಈ ಒಂದು ಫೀಯನ್ನು ಕಟ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆಗಿ ನೀವು ಈಗ ಡೆಬಿಟ್ ಕಾರ್ಡನ್ನು ತೊಗೊಳ್ಳೋಣ. ಈಗ ಡೆಬಿಟ್ ಕಾರ್ಡ್ ಅಂದ್ರೇನು, ನಾರ್ಮಲಾಗಿ ಎಲ್ಲರ ಹತ್ರ ATM ಇರುತ್ತೆ. ಓಕೆನಾ. ಸೊ ಇಲ್ಲಿ ಫಸ್ಟ್ ಆಪ್ಷನನ್ನು ಒಂದು ನಾವು ಇಲ್ಲಿ ಚೂಸ್ ಮಾಡೋಣ. ಓಕೆ. ಜಸ್ಟ್ ಕ್ಲಿಕ್ ಹಿಯರ್. ನೀವು ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕಾರ್ಡ್ ನಂಬರು, ಎಕ್ಸ್ಪೈರೇಷನ್ ಡೇಟು ಮತ್ತು CVV ಮತ್ತು ಕಾರ್ಡ್ ಹೋಲ್ಡರ್ ನೇಮ್ ಅದನ್ನು ಕೇಳುತ್ತೆ. ಅವೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ಮೇಕ್ ಪೇಮೆಂಟ್ ಅಂತ ಕೊಟ್ಟರೆ ನಿಮಗೆ ಆ ಒಂದು ಬ್ಯಾಂಕಿಂದ ನಿಮಗೆ ಆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡುವ ಮುಖಾಂತರ ನೀವು ನಿಮ್ಮದು ಪೇಮೆಂಟನ್ನು ಫೀಯನ್ನು ಸಕ್ಸಸ್ಫುಲಿ ಪೇ ಮಾಡ್ಬೋದು. ನಿಮ್ಮದು ಫೀ ಪೇಮೆಂಟ್ ಆದಮೇಲೆ ಈ ಥರ ಒಂದು ಪೇಮೆಂಟ್ ಎಕ್ನಾಲೇಜ್ಮೆಂಟನ್ನು ನೀವು ಪ್ರಿಂಟೌಟ್ ಮಾಡಿಕೊಂಡು ನಿಮ್ಮ ರೆಫರೆನ್ಸ್ ಒಂದು ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೋಬೋದು. ಇಲ್ಲೇ ಇದರಲ್ಲಿ ನೀವು ಎಷ್ಟು ಪೇಡ್ ಮಾಡಿದ್ದೀರಾ ಮತ್ತು ಅಪ್ಲಿಕೇಶನ್ ಐ ಡಿ, ಕ್ಯಾಂಡಿಡೇಟ್ ನೇಮು, ಟ್ರಾನ್ಸಾಕ್ಷನ್ ಐ ಡಿ, ಡೇಟು, ಬ್ಯಾಂಕ್ ಐ ಡಿ, ನಿಮ್ಮದು ಈ ಮೋಡ್ ಆಫ್ ಪೇಮೆಂಟು
ಈ ಎಲ್ಲ ಒಂದು ಡೀಟೇಲ್ಸ್ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ಹೋಮ್, ಇಲ್ಲಿ ಹೋಮ್ ಅಂತ ಇರುತ್ತೆ, ಆ ಹೋಮ್ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಪ್ರೊಸೀಡ್ ಮಾಡಬೇಕು. ನೆಕ್ಸ್ಟು ಹೋಮ್ ಈ ಪೇಜ್ಗೆ ಬಂದಾಗ ಈಗ ನೋಡಿರಿ, ಫಸ್ಟ್ ಸ್ಟೆಪ್ ಆಯಿತು, ಸೆಕೆಂಡ್ ಸ್ಟೆಪ್ ಆಯಿತು, ಥರ್ಡ್ ಸ್ಟೆಪ್ ಆಯಿತು. ನೀವು ಚೆಕ್ ಪೇಮೆಂಟ್ ಸ್ಟೇಟಸನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ಯಾಕೆಂದರೆ ಒನ್ ಟೈಮ್ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ನೀವು ಈ ಒಂದು ಪ್ರಿಂಟ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಬೇಕು. ಯಾಕಂದರೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನನ್ನು PDF ಫಾರ್ಮ್ಯಾಟಲ್ಲಿ ಸೇವ್ ಮಾಡಿಟ್ಕೊಂಡು ನೀವು ನಿಮ್ಮ ಒಂದು ನೆಕ್ಸ್ಟ್ ಒಂದು ಈ ಸೆಲೆಕ್ಷನ್ ಪ್ರೊಸೀಜರ್ಗೆ ಒಂದು ಯೂಸ್ಫುಲ್ ಆಗುತ್ತೆ. ಓಕೆನಾ? ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಪೇಮೆಂಟ್ ಸ್ಟೇಟಸ್ಸು. ಈ ಒಂದು ಪೇಮೆಂಟ್ ಸ್ಟೇಟಸಲ್ಲಿ ಮರಳಿ ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು. ನೀವು ಆ ಒಂದು ಎಲ್ಲ ಡೀಟೇಲ್ಸ್ ಅಪ್ಲೈ ಮಾಡಿದ್ಮೇಲೆ, ಒಂದು ಫಿಲ್ ಮಾಡಿದ್ಮೇಲೆ ಈ ಥರದ್ದು ಒಂದು ವಿಂಡೋ ವಿಂಡೋ ಬರುತ್ತೆ. ಏನಪ್ಪ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್, ಕೈಂಡ್ಲಿ ಟೇಕ್ ಪ್ರಿಂಟ್ಔಟ್ ಆಫ್ ಪೇಮೆಂಟ್ ಎಕ್ನಾಲೇಜ್ಮೆಂಟ್. ಓಕೆ ಅಂತ ಕೊಟ್ಟ ನಿಮಗೆ ಎಕ್ನಾಲೇಜ್ಮೆಂಟ್ ಬರುತ್ತೆ. ಈಗಾಗಲೇ ಹಿಂದೆ ಹೇಳಿದಾಗೆ ಆ ಒಂದು ಪ್ರಿಂಟೌಟ್, ಆ ಒಂದು ಪೇಮೆಂಟ್ದು ಎಕ್ನಾಲೇಜ್ಮೆಂಟ್ ಬರುತ್ತೆ. ಅದನ್ನು ನಿಮ್ಮ ಒಂದು ಫ್ಯೂಚರ್ ರೆಫರೆನ್ಸ್ಗೆ ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ ಮರಳಿ ಹೋಮ್ ಪೇಜ್ಗೆ ಬರೋಣ. ಓಕೆನಾ? ನೆಕ್ಸ್ಟ್ ಇಲ್ಲಿ ಹೋಮ್ ಪೇಜಿಗೆ ಬಂದಮೇಲೆ ಮರಳಿ ಇಲ್ಲಿ ಲಾಸ್ಟ್ ಆಪ್ಷನು ಪ್ರಿಂಟ್ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನನ್ನು ಮರೆಯದೆ ನೀವು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೋಬೋದು. ಇಲ್ಲಿ ಮರಳಿ ನಿಮ್ಮ ಒಂದು ಐಡಿಯನ್ನು ಮತ್ತು ಡೇಟ್ ಆಫ್ ಒಂದು ಬರ್ತನ್ನು ಇದು ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ನಿಮ್ಮದೊಂದು ಪ್ರಿಂಟನ್ನು ನೀವು ತಗೊಳ್ಬೋದು. ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಟ್ಟಮೇಲೆ ಆಟೋಮೆಟಿಕ್ಕಾಗಿ PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಮೇಲೆ ಐಕಾನ್ ಇರುತ್ತಲ್ಲ, 1 ಮಿನಿಟ್, ಇಲ್ಲಿ ಈಗ ಮೇಲೆ ಏನು ಐಕಾನ್ ಆಪ್ಷನ್ ಬರುತ್ತಲ್ಲ ಅಲ್ಲಿ ನಿಮ್ಮದು ಡೌನ್ಲೋಡ್ ಆಗಿರುತ್ತೆ. ಸೊ ವ್ಯೂ ಮಾಡಿದಾಗ ನಿಮಗೆ ಈ ಥರದ್ದು ಒಂದು ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಇಲ್ಲಿ ನಿಮ್ಮದೆಲ್ಲ ಡೀಟೇಲ್ಸ್ ಇರುತ್ತೆ. ನೋಟಿಫಿಕೇಷನ್ ನಂಬರು, ಸೆಲೆಕ್ಟೆಡ್ ಪೋಸ್ಟು, ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ ಫಾರ್ ಪೋಸ್ಟ್, ಅಪ್ಲಿಕೇಶನ್ ID, ನಿಮ್ಮದು ಏನೇನು ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿರ್ತಿರಲ್ಲ ಅವನ್ನೆಲ್ಲ ಡೀಟೇಲ್ಸು ಇಲ್ಲಿ ಫಿಲಪ್ ಆಗಿರ್ತದೆ. ಓಕೆನಾ? ಇದಿಷ್ಟು ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಯನ್ನು ಯಾವ ರೀತಿ ಅರ್ಜಿಯನ್ನು ಅಪ್ಲೈ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.